ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು ಅಂತ ದಶಕಗಳ ಕಾಲ ಹೋರಾಟವನ್ನ ನಡೆಸಲಾಗಿತ್ತು. ಆದರೆ ಕೊನೆಗೂ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋಕೆ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಒಪ್ಪಿಗೆಯನ್ನ ಸೂಚಿಸಿದೆ. ಆದರೆ ಈ ವಿಚಾರ ಕಾಂಗ್ರೆಸ್ ಹಾಗೂ ಬಿಜೆಪಿಯವರ ಮಧ್ಯೆ ಇದೀಗ ಬ್ಯಾನರ್ ಬಡಿದಾಟ ಶುರುವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಸಮ್ಮತಿ, ಮಹಾನಗರ ಪಾಲಿಕೆಗೆ ಸಿದ್ದು ಸಂಪುಟ ಒಪ್ಪಿಗೆ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬ್ಯಾನರ್ ಬಡಿದಾಟ. ಹೀಗೆ ತಮ್ಮ ತಮ್ಮ ನಾಯಕರ ಫೋಟೋಗಳನ್ನು ಹಾಕಿ ಪ್ರತ್ಯೇಕ ಪಾಲಿಕೆ ಮಾಡಿಕೊಟ್ಟ ತಮಗೆ ಧನ್ಯವಾದ ಎಂದು ಶುಭ ಕೋರಿ ಹಾಕಿರುವ ಬ್ಯಾನರ್ಗಳು. ಒಂದೆಡೆ ಕಾಂಗ್ರೆಸ್ ಬ್ಯಾನರ್ ಆದ್ರೆ ಮತ್ತೊಂದು ಕಡೆ ಬಿಜೆಪಿಯದ್ದು. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗಿದ್ದು ಯಾರಿಂದ ಎಂಬುದೇ ಜನರಿಗೆ ಕನ್ಫ್ಯೂಷನ್ ಆಗಿದೆ. ಮೊದಲು ಪ್ರತ್ಯೇಕ ಪಾಲಿಕೆ ಮಾಡಲು ಧ್ವನಿ ಎತ್ತಿದ್ದೆ ನಾವು ಎಂದು ಬಿಜೆಪಿಯವರು ಹೇಳಿದ್ರೆ, ಬಿಜೆಪಿ ಸರ್ಕಾರ ಇದ್ದಾಗ ಏನೂ ಮಾಡದ ಬಿಜೆಪಿಯವರು ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ ಪ್ರತ್ಯೇಕ ಪಾಲಿಕೆಯನ್ನ ತಾವೇ ಮಾಡಿದ್ದು ಎಂದು ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಳ್ತಿದ್ದಾರೆ ಎಂದು ಕಾಂಗ್ರೆಸ್ನವರು ಬಿಜೆಪಿಯವರ ಕುರಿತು ಲೇವಡಿ ಮಾಡ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಇತ್ತು. ಆಗ ಏನೂ ಮಾಡದ ಬಿಜೆಪಿಯವರಿಗೆ ಕೊಟ್ಟ ಕುದುರೆಯನ್ನೇ ಏರಲಾಗಲಿಲ್ಲ. ಈಗ ನಮ್ಮ ಸರ್ಕಾರ ಮಾಡಿದ ಕೆಲಸವನ್ನು ತಾವು ಮಾಡಿದ್ದಾಗಿ ಹೇಳಿಕೊಂಡು ಬ್ಯಾನರ್ ಹಾಕಿಕೊಂಡಿದ್ದಾರೆ. ಬಿಜೆಪಿಯವರು ಮಾಡಿದ ಕೆಲಸ ಏನು ಎಂಬುದು ಜನತೆಗೆ ಗೊತ್ತೇ ಇದೆ. ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು ಎಂದು ಕಾಂಗ್ರೆಸ್ ಮುಖಂಡರು ಹೇಳ್ತಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಇವತ್ತು ಧಾರವಾಡ ಪ್ರತ್ಯೇಕ ಪಾಲಿಕೆಯಾಗಿ ಘೋಷಣೆಯಾಗಿದೆ. ವಿರೋಧ ಪಕ್ಷದ ಉಪನಾಯಕರಾದಂಥ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ತಮ್ಮದೇ ಸರ್ಕಾರ ಇದ್ದಾಗ ಮನವಿ ಕೂಡ ಸ್ವೀಕರಿಸುವಷ್ಟು ಕನಿಷ್ಠ ಸೌಜನ್ಯವನ್ನ ತೋರದಂತ ಈ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಒಂದು ಕೆಲಸವನ್ನ ನಾವು ಮಾಡಿವೆ ಅಂತೇಳಿ ಬ್ಯಾನರ್ ಹಾಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಕೊಟ್ಟ ಕುದುರೆಯನ್ನ ಏರಿದವರು ವೀರರು ಅಲ್ಲ, ಶೂರರು ಅಲ್ಲ. ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆಯಾಗಿದೆ. ಆ ಬ್ಯಾನರ್ಗಳನ್ನ ಕೆಳಗಿಳಿಸಿ ಅಂದ್ರೆ ಧಾರವಾಡ ಜನರ ಹಾದಿ ತಪ್ಪಿಸುವಂತ ಕೆಲಸವನ್ನ ಬಿಡಬೇಕು. ನಿಮ್ದು ಏನ್ ಅಸ್ತಿತ್ವ ಅನ್ನೋದು ಗೊತ್ತೈತಿ. ಆದ್ರೆ ಇವತ್ತು ಅಂತ ಕ್ಷುಲ್ಲಕ ರಾಜಕಾರಣವನ್ನ ಬಿಡ್ರಿ, ಆ ಬ್ಯಾನರ್ಗಳನ್ನ ತೆಗಿರಿ. ನಿಜವಾಗಿ ನೀವು ಧಾರವಾಡದ ಅಭಿವೃದ್ಧಿಯನ್ನ ಬಯಸಿದ್ದ ಕರೆ ಆದ್ರೆ ಘನ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ರಿ ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಇನ್ನು ಕಾಂಗ್ರೆಸ್ ಆರೋಪವನ್ನು ಅಲ್ಲಗೆಳೆದಿರುವ ಬಿಜೆಪಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಘೋಷಣೆಯಾಗಿದ್ದು ಕೇವಲ ಕಾಂಗ್ರೆಸ್ನಿಂದಲ್ಲ, ಧಾರವಾಡದ ಹಿರಿಯರು, ಸಾಹಿತಿಗಳು, ಪಕ್ಷಾತೀತ ನಾಯಕರ ಹೋರಾಟದಿಂದ ಪ್ರತ್ಯೇಕ ಪಾಲಿಕೆ ಘೋಷಣೆಯಾಗಿದೆ. ಕಾಂಗ್ರೆಸ್ ಕೇವಲ ಘೋಷಣೆಯನ್ನಷ್ಟೇ ಮಾಡಿದೆ. ಆದರೆ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ನಾಂದಿ ಹಾಡಿದ್ದೆ ನಾವು. ಬೊಮ್ಮಾಯಿ ಸಿಎಂ ಇದ್ದಾಗ ಫೈಲ್ ರೆಡಿಯಾಗಿತ್ತು. ಆದರೆ ಚುನಾವಣೆ ಘೋಷಣೆಯಾಗಿದ್ರಿಂದ ಆ ಕೆಲಸ ಕೈಗೂಡಲಿಲ್ಲ ಎಂದು ಸಮರ್ಥನೆ ಮಾಡಿಕೊಳ್ಳುತ್ತಿದೆ. ಕಾಂಗ್ರೆಸ್ನವರು ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಒಂದು ಗೂಬೆ ಕುಡಿಸೋ ಕೆಲಸ ಏನು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಮೂಲ ಬುಲಾದಿ ಹಾಕಿದವರು ಯಾರು, ಹೋರಾಟ ಮಾಡಿದವರು ಯಾರು, ಯಾರಿಂದ ಇವತ್ತು ಕಾಂಗ್ರೆಸ್ ನಾವು ಮಾಡಿವಿ ಅನ್ನೋ ಲೆಕ್ಕಕ್ಕೆ ತಾವು ಚಪ್ಪರಿಸ್ಕೋತಾರೆ. ಅಂದ್ರೆ ಸರ್ಕಾರ ನಿಮ್ದೈತಪ್ಪ, ಆದೇಶ ಮಾಡ್ಬೇಕಂತಂದ್ರೆ ಅದಕ್ಕೊಂದು ಏನಾದ್ರು ಒಂದು ಬೇಕಲ್ಲ, ಯಾವ್ದಾದ್ರು ಪ್ರೂಫ್ ಬೇಕಲ್ಲ. ಹಿಂಗಾಗಿ ಹಿಂದೆ ಇದು ಬರೀ ನಾವು ಬಿಜೆಪಿ ಅವರು ಅಷ್ಟೇ ಮಾಡಿವಿ ಅಂತ ಹೇಳಂಗಿಲ್ಲ. ಇದಕ್ಕೆ ಸಂಘ ಸಂಸ್ಥೆಯವರು ಸದಕ್ಕೆ ಕೈಗೂ ಜೋಡಿಸಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗನೆ ಇದಕ್ಕೆ ಹೋರಾಟ ಅದು ಆಗಿ ಫೈಲ್ಸ್ ಇದಕ್ಕೆ ಮೂವ್ಮೆಂಟ್ ಆಗಿತ್ತು ಅವ್ರ ಇದ್ದಾಗನೆ. ಅದು ಒಂದು ರೀತಿ ಏನಾಗಿತ್ತು, ಸ್ವಲ್ಪದಾಗ ಅದು ಏನೋ ಮಿಸ್ ಆಯಿತು. ಯಾಕಂದ್ರೆ ಸರ್ಕಾರ ಅವಾಗ ಎಲೆಕ್ಷನ್ ಬಂತು, ಸರ್ಕಾರ ಬಿದ್ದು ಹೋಯ್ತು. ಹಿಂಗಾಗಿ ಅದನ್ನು ತಡೆ ಆಯಿತು. ಇಲ್ಲ ಅಂದ್ರೆ ಅವಾಗ ಬಿಜೆಪಿ ಸರ್ಕಾರ ಆಗಿದ್ದಂದ್ರೆ ಅವಾಗೇ ಆಗೋದದ. ಅದನ್ನು ತಿಳ್ಕೊಂಡು ಕೆಲಸ ತಮ್ಮ ಬೆಂಚ್ ತಾವು ಚಂಪಿಸ್ಕೋಬೇಡ್ರಿ. ಏನೇ ಆಗಲಿ, ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ನಮ್ಮಿಂದ ಬಂತು ಎಂದು ಅವರವರೇ ಬೆನ್ನು ತಟ್ಟಿಕೊಳ್ಳುತ್ತಿರುವಾಗ ಪ್ರತ್ಯೇಕ ಪಾಲಿಕೆ ಯಾರಿಂದ ಆಗಿದೆ ಎಂಬುದನ್ನ ಜನರು ಸೂಕ್ಷ್ಮವಾಗಿ ಅರಿತುಕೊಂಡಿದ್ದಾರೆ. ಒಟ್ಟಾರೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆಯಂತೂ ಘೋಷಣೆಯಾಗಿದ್ದು ಅದನ್ನ ಎಲ್ಲರೂ ಸಂಭ್ರಮಿಸಬೇಕಿದೆ ಅಷ್ಟೇ. ಜಾವಿದ್ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.